ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಇನ್ನೊಂದು ಹೊಸ ಸಂದೇಶದಲ್ಲಿ ನಿಮ್ಮನ್ನೆಲ್ಲ ಸಂಧಿಸುವಂತ ದೇವರು ಕೊಟ್ಟ ಇಂಥ ಒಳ್ಳೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಧ್ಯಾನಕ್ಕೆ ತಗೊಂಡಿರುವ ವಾಕ್ಯ ಈ ಸಮಯದಲ್ಲಿ ನೋಡೋಣ. ವಿಮೋಚನ ಕಾಂಡ 19:4 ವಾಕ್ಯನ ನಾವು ಓದ್ಕೊಳ್ಳೋಣ. ಇಲ್ಲಿ ವಾಕ್ಯ ಹೇಳುತ್ತೆ, ಹದ್ದು ತನ್ನ ಮರಿಗಳನ್ನು ಹೊತ್ತುಕೊಂಡು ಬರುವಂತೆ ನಾನು ನಿಮ್ಮನ್ನು ಈಜಿಪ್ಟಿನಿಂದ ಇಲ್ಲಿಗೆ ಕರೆದುಕೊಂಡು ಬಂದದ್ದನ್ನು ನೀವು ನೋಡಿದಿರಿ. ಇಲ್ಲಿ ದೇವ್ರು ಮಾತಾಡ್ತಾ ಇದ್ದಾರೆ ನಮ್ಮೊಂದಿಗೆ. ಹಲ್ಲೆಲೂಯಾ. ಇಸ್ರೇಲ್ ಜನರನ್ನ ಈಜಿಪ್ಟ್ ದೇಶದಿಂದ ದೇವ್ರು ಕರ್ಕೊಂಡ್ ಬರುವಾಗ ಹೇಗ್ ಕರ್ಕೊಂಡ್ ಬಂದ್ರಂತೆ, ಹದ್ದು ತನ್ನ ಮರಿಗಳನ್ನ ಹೊತ್ತುಕೊಂಡು ಬರುವಂತೆ ಅಂತ ದೇವ್ರು ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ. ಹದ್ದು ಏನ್ ಮಾಡತ್ತಂತೆ, ತನ್ನ 2 ರೆಕ್ಕೆಗಳನ್ನ ಚಾಚಿ ಅದರಲ್ಲಿ ತನ್ನ ಮರಿಗಳನ್ನ ಹೊತ್ಕೊಂಡು ಬರುತ್ತಂತೆ. ಹಾಗೇನೆ ದೇವ್ರು ನಮ್ಮನ್ನ ಹೇಗೆ ಹೊತ್ಕೊಂಡು ನಡೀತಾ ಇದ್ದಾರೆ ನೋಡಿ. ಹಲ್ಲೆಲೂಯಾ. ನಾವ್ ಅನ್ಕೊಳ್ತೀವಿ ನಮ್ಮನ್ನೆಲ್ಲ ಕೈ ಬಿಟ್ಬಿಟ್ರು, ದೇವ್ರು ನಮ್ಮನ್ನ ಗಮನಿಸ್ತಾ ಇಲ್ಲ ಅನ್ಕೊಳ್ತೀವಿ. ಆದ್ರೆ ದೇವ್ರು ಹೇಳ್ತಾ ಇದ್ದಾರೆ, ಹದ್ದು ತನ್ನ ಮರಿಗಳನ್ನು ಹೇಗೆ ಹೊತ್ಕೊಂಡು ಹೋಗ್ತಾ ಇದೆಯೋ ಹಾಗೆ ನಿಮ್ಮನ್ನ ಹೊತ್ತುಕೊಂಡು ನಾನು ನಿಮ್ಮನ್ನ ನಡೆಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯದಲ್ಲಿ ಕೂಡ ನೋಡಿದಾಗ ಈ ಸಮಯದಲ್ಲಿ ಧರ್ಮೋಪದೇಶ ಕಾಂಡ 32:11 ವಾಕ್ಯನ ಓದ್ಕೊಳ್ಳೋಣ. ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರೇಲನ್ನು ಆತುಕೊಂಡನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ನೋಡ್ರಿ, ಹದ್ದಿಗೆ ನಮ್ಮನ್ನ ಹೋಲಿಸ್ತಾ ಇದ್ದಾರೆ. ಇಲ್ಲಿ ಹದ್ದು ಏನ್ ಮಾಡತ್ತಂತೆ, ಮರಿ ಇಡೋಕ್ ಮುಂಚೆ ಗೂಡನ್ನ ಕಟ್ಟತ್ತೆ. ಮೊದಲನೇ ಲೇಯರ್ ಏನ್ ಮಾಡತ್ತಂತೆ, ಒಂದು ಮುಳ್ಳನ್ನೆಲ್ಲ ತಗೊಂಡ್ ಬಂದು ಫಸ್ಟ್ ಲೇಯರ್ ಮಾಡತ್ತಂತೆ. ಆಮೇಲೆ ಅದ್ರ ಮೇಲೆ ಎಲೆನ ಹಾಸತ್ತಂತೆ. ಅದ್ರ ಮೇಲೆ ಏನ್ ಮಾಡತ್ತಂತೆ, ಸಾಫ್ಟ್ ಆಗಿರುವ ಮೆತ್ತಗಿರುವ ಒಂದು ವಸ್ತುಗಳನ್ನ ತಗೊಂಡ್ ಬಂದ್ಬಿಟ್ಟು ಅದ್ರ ಮೇಲೆ ಅದು ಮೊಟ್ಟೆ ನಿಟ್ಟು ಅದನ್ನ ಮರಿ ಮಾಡತ್ತಂತೆ. ಅವಾಗ ನೋಡಿ, ಮರಿ ಬಂದ್ಮೇಲೆ ಅದಕ್ಕೆ ಪೋಷಿಸ್ತಾ ಇರೋವಾಗ ಆ ಮರಿಗಳು ಅಮ್ಮ ನನ್ಗೆ ಊಟ ತಗೊಂಡ್ಬರತ್ತಲ್ಲ ಅನ್ಬಿಟ್ಟು ಹಾಗೆ ಇದ್ಬಿಡತ್ತಂತೆ. ಅವಾಗ ಆ ಸಾಫ್ಟ್ ಆಗಿರುವ ಆ ಕಾರ್ಯಗಳನ್ನೆಲ್ಲ ಅದು ಏನ್ ಮಾಡತ್ತಂತೆ, ಹದ್ದು ತೆಗ್ದಾಕ್ಬಿಡತ್ತೆ. ಆಮೇಲೆ ಎಲೆಗಳನ್ನ ಇಟ್ಟಿರತ್ತೆ, ಅದನ್ನ ಕೂಡ ತೆಗ್ದಾಕ್ಬಿಡತ್ತೆ. 3ನೇದು ಮುಳ್ಳಿರತ್ತೆ ನೋಡಿ. ಅವಾಗ ಆ ಮರಿಗಳಲ್ಲಿ ಕೂತ್ಕೊಳ್ಳಕ್ ಆಗೋದಿಲ್ಲ. ಅವಾಗ ಅದು ಆ ಮರಿಗಳು ಆ ಗೂಡನ್ನ ಬಿಟ್ಟು ಹೊರಗಡೆ ಬರಕ್ಕೆ ಪ್ರಯತ್ನ ಮಾಡತ್ತಂತೆ. ಹೊರಗಡೆ ಬರೋವಾಗ ಅದು ಹಾರಕ್ಕೆ ಸ್ಟಾರ್ಟ್ ಮಾಡತ್ತೆ. ಆ ರೀತಿನೇ ದೇವರು ನಮ್ಮನ್ನ ದಿನಾನು ಪೋಷಿಸ್ತಾರೆ. ನಾವು ಹಾಲು ಕುಡಿಯುವ ಮಕ್ಕಳಾಗಿರ್ಬಾರ್ದು. ಹಲ್ಲೆಲೂಯಾ. ಗಟ್ಟಿ ಪದಾರ್ಥವನ್ನ ತಿನ್ನುವ ಮಕ್ಕಳಾಗಿರ್ಬೇಕು. ಹಲ್ಲೆಲೂಯಾ. ದೇವರು ನಾವು ಅವಾಗ್ಲೇ ರಕ್ಷಣೆ ಹೊಂದಿದಾಗ ನೋಡಿ, ನಮ್ಗೆ ದೇವರೆಲ್ಲ ಕಲಿಸ್ಕೊಡ್ತಾರೆ. ಹಾಗೆ ಹೋಗ್ತಾ 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 ಹೇಗತ್ತೆ ಈ ವಾಕ್ಯ ಹೇಳತ್ತೆ ನೋಡ್ರಿ, ತನ್ನ ಮರಿಗಳನ್ನ ಗೂಡಿನಿಂದ ಹೊರಡಿಸುತ್ತಂತೆ. ನಾವು ಫಲ ಕೊಡೋಕೆ ನಮ್ಮನ್ನ ಹೊರಗಡೆ ಕಳಿಸ್ತಾರೆ ದೇವ್ರು. ಹಲ್ಲೆಲೂಯಾ. ಅದನ್ನ ಏನ್ ಮಾಡುತ್ತೆ, ಮರಿಗಳನ್ನ ಹೊರಗಡೆ ಕಳ್ಸುತ್ತೆ. ಅವಾಗ್ಲೇ ಅದು ಏನಾಗತ್ತೆ, ರೆಕ್ಕೆಗಳನ್ನ ಹೊಡೆದು ಹಾರಕ್ಕೆ ಕಲಿಯತ್ತಂತೆ. ಹಾಗೇನೆ ನಾವು ವಿಶ್ವಾಸದಲ್ಲಿ ಹಲ್ಲೆಲೂಯಾ ನಾವೇನ್ ಮಾಡ್ಬೇಕು, ದೇವರಲ್ಲಿ ಬಲಗೊಂಡು ನಾವು ಕಲಿಬೇಕಂತೆ. ಪ್ರತಿದಿನ ವಿಶ್ವಾಸನ ನಾವು ಬಲಗೊಳಿಸ್ಬೇಕಂತೆ. ಹಲ್ಲೆಲೂಯಾ. ದೇವ್ರ ನಮ್ಮಕ್ಕೆ ಸ್ತೋತ್ರ. ಇಸ್ರೇಲನ್ನ ಆತುಕೊಂಡ್ರಂತೆ ಯೆಹೋವ ದೇವ್ರು ನಮ್ಮನ್ನ ಕೂಡ ಆತ್ಕೊಂಡಿದ್ದಾರೆ, ನಮ್ಮನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ವಾಕ್ಯ ಕೂಡ ನಾವು ನೋಡೋಣ ಈ ಸಮಯದಲ್ಲಿ. ಕೀರ್ತನೆಗಳು 103ನೇ ಅಧ್ಯಾಯದಲ್ಲಿ 5ನೇ ವಾಕ್ಯನ ನೋಡಿದಾಗ, ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತೇನೆ, ಹದ್ದಿಗೆ ಬರುವಂತೆಯೇ ನಿನ್ನಗೆ ಯೌವನವನ್ನು ತಿರುಗಿ ಭಾರ ಮಾಡುವೆನು. ಈ ದಿನ ಎಲ್ಲ ಹದ್ದು ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ. ಹದ್ದಿನ ಬಗ್ಗೆ ಅನೇಕ ಕಾರ್ಯಗಳನ್ನ ದೇವರು ಬೈಬಲ್ ಅಲ್ಲಿ ಬರ್ದಿದ್ದಾರೆ. ಇಲ್ಲಿ ಕೀರ್ತನೆಗಳಲ್ಲಿ ನೋಡಿದಾಗ ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ಬರ ಮಾಡುವೆನು ಅಂತ ಹೇಳ್ತಾರೆ. ಯಾಕೆ ದೇವ್ರು ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಹದ್ದಿಗೆ ಒಂದು ವಿಶೇಷ ಇದೆಯಂತೆ. ಅದಕ್ಕೆ ಲೈಫ್ ಟೈಮ್ ಬಂದ್ಬಿಟ್ಟು 40 ವರ್ಷ ಅಂತ ಹೇಳ್ತಾರೆ. ಅದು ಏನ್ ಮಾಡತ್ತಂತೆ, ವಯಸ್ಸಾದ್ಮೇಲೆ ಒಂದು ಉನ್ನತ ಸ್ಥಾನ ಅಥವಾ ಒಂದು ಪರ್ವತ ಪ್ರದೇಶನ ಹುಡ್ಕೊಂಡು ಹೋಗತ್ತಂತೆ. ಮೇಲೆ ಹೋಗ್ಬಿಟ್ಟು ಅದು ತನ್ನ ರೆಕ್ಕೆಗಳನ್ನೆಲ್ಲ ಕಿತ್ತಾಕ್ಬಿಡತ್ತಂತೆ. ರಕ್ತ ಬರ್ತಾ ಇರತ್ತೆ, ಅದು ಊಟನೇ ಮಾಡೋದಿಲ್ವಂತೆ. ಹಂಗೆ ಕಾಯ್ತಾ ಇರತ್ತಂತೆ. ಕಾಯ್ತಾ ಇರೋವಾಗ ನೋಡ್ರಿ, ಅದಕ್ಕೆ ಹೊಸ ರೆಕ್ಕೆಗಳು ಬರಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ. ಹೊಸ ರೆಕ್ಕೆಗಳು ಬರ್ತಾ ಇರೋವಾಗ ಅದಕ್ಕೆ ಗೊತ್ತಾಗತ್ತೆ, ನನ್ಗೆ ತಿರುಗಿ ಯೌವನನ ದೇವ್ರು ಕೊಡ್ತಾ ಇದ್ದಾರೆ ಅಂತ ಹೇಳಿ. ಹೊಸ ರೆಕ್ಕೆಗಳು ಬಂದ್ಮೇಲೆ ಅಷ್ಟು ದಿನ ಅಲ್ಲೇ ಕೂತಿರತ್ತೆ, ಉಪವಾಸ ಮಾಡ್ತಾ ಇರತ್ತೆ, ಊಟ ಮಾಡೋದಿಲ್ಲ. ಯಾವಾಗ ಹೊಸ ರೆಕ್ಕೆ ಬರುತ್ತೋ ಅದು ಏನ್ ಮಾಡತ್ತಂತೆ,
ಮೇಲಕ್ಕೆ ಹೋಗತ್ತಂತೆ. ಯಾವ ಮೇಲಕ್ಕೆ ಹೋಗುತ್ತೆ? ಸೂರ್ಯನ ಹತ್ರ ಹೋಗತ್ತಂತೆ. ಆ ರೀತಿ ಅದು ಹಾರತ್ತಂತೆ. ಹದ್ದಿಗೆ ಬರುವಂತೆಯೇ ನಿಮಗೆ ಯೌವನವನ್ನ ಬರು ಮಾಡುವೆನು. ಐಸಿಯ 40:31 ನೋಡಿ, ಕರ್ತನಿಗೆ ಕಾದಿರುವವರು ಹೊಸ ಬಲವನ್ನ ಹೊಂದುವರು ಅಂತ ದೇವ್ರ ವಾಕ್ಯ ಹೇಳ್ತಾ ಇದ್ದಾರೆ. ಹದ್ದುಗಳಂತೆ ಓಡಿ ದಣಿಯರು, ನಡೆದು ಬಳಲರು ಅಂತ ದೇವ್ರ ವಾಕ್ಯ ಇದೆ. ಹಲ್ಲೆಲೂಯಾ. ದೇವ್ರು ನಮ್ಗೆ ನೋಡಿ ಹದ್ದನ ತರನೇ ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ? ಹೊರಡಿಸಿದ್ದಾರೆ. ಹದ್ದಿನಂತೆನೆ ಅವರ ರೆಕ್ಕೆಗಳಲ್ಲಿ ನಮ್ಮನ್ನೇನಂತೆ ಅವ್ರು ನಮ್ಮನ್ನ ಕಾಪಾಡ್ತಾ ಇದ್ದಾರಂತೆ. ಹದ್ದಿಗೆ ಬರುವಂತೆಯೇ ನಿಮಗೆ ಯೌವನವನ್ನ ಬರು ಮಾಡುವೆನು ಅಂತ ದೇವ್ರು ಹೇಳ್ತಾ ಇದ್ದಾರೆ. ನಿಮ್ಗೆ ತಿರುಗಿ ಒಂದು ಹೊಸ ಯೌವನಸ್ಥ ಕಾಲವನ್ನ ತಿರುಗಿ ಕೊಡ್ತಾರಂತೆ. ಹಲ್ಲೆಲೂಯಾ. ನಾವು ಕರ್ತನಿಗೆ ಕಾದಿರುವಾಗ ನಾವು ಹೊಸ ಬಲವನ್ನ ಹೊಂದುತ್ತೀವಿ. ಹಲ್ಲೆಲೂಯಾ. ಇವತ್ತು ದೇವ್ರು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಹೇಗೆ ಹದ್ದು ತನ್ನ ಮರಿಗಳನ್ನ ಕಾಪಾಡುತ್ತೋ ಹಾಗೆ ನಿಮ್ಮನ್ನ ದೇವರು ತನ್ನ ರೆಕ್ಕೆಗಳ ಮರಿಯಲ್ಲಿ ಇಟ್ಕೊಂಡು ನಿಮ್ಮನ್ನ ಕಾಪಾಡಿ ನಡೆಸ್ತಾರೆ. ಯಾವುದಕ್ಕೂ ಭಯಪಡ್ಬೇಡಿ. ಹೇಗೆ ಹದ್ದುಗಳು ತನ್ನ ಮರಿಗಳನ್ನ ಗೂಡಿನಿಂದ ಹೊರಗಡೆ ಕಳಿಸ್ತೋ ಹಾಗೇನೆ ನಮ್ಮನ್ನ ಯಾಕೆ ಹೊರಗಡೆ ಕಳಿಸ್ತಾರಂದ್ರೆ ನಾವು ದೇವರಿಗಾಗಿ ಫಲ ಕೊಡ್ಬೇಕು, ವಿಶ್ವಾಸದಲ್ಲಿ ಬೆಳಿಬೇಕು. ನಾವು ದಿನ ಕರ್ತನಿಗಾಗಿ ಕಾದಿರುವಾಗ ಹೊಸ ಫಲವನ್ನ ಹೊಂದುತ್ತೀವಿ. ದೇವರು ತಿರುಗಿ ನಮ್ಗೆ ಯೌವನವನ್ನ ಕಾಲವನ್ನ ಕೊಡ್ತಾರಂತೆ. ಈ ವಾಕ್ಯವನ್ನ ನೋಡ್ತಾ ಇರುವ ನನ್ನ ಸಹೋದರ ಸಹೋದರಿ, ನಿಮ್ಮೊಂದಿಗೆ ದೇವರು ಮಾತಾಡ್ತಾ ಇದ್ದಾರೆ. ನೀವು ದೇವರಿಗಾಗಿ ಕಾದಿದ್ದೀರಾ? ದೇವರು ನಿಮ್ಗೆ ಹೊಸ ಬಲನ ಕೊಡ್ತಾ ಇದ್ದಾರೆ. ನೀವು ಓಡಿ ದಣಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಡೆದು ಬಳೋದಿಲ್ಲ. ವಿಶ್ವಾಸ ನಮ್ಮನ್ನ ಏನ್ ಮಾಡತ್ತೆ ಗೊತ್ತಾ? ನಮ್ಮನ್ನ ಹೋಗಂತೆ ಮಾಡೋದಿಲ್ಲ. ದೇವ್ರ ಮೇಲೆ ಇಟ್ಟಿರುವ ನಮ್ಮ ನಂಬಿಕೆ, ಹಲ್ಲೆಲೂಯಾ, ನಾವು ಕಾಯ್ತಾ ಇದೀವಲ್ವಾ, ನಾವೊಂದು ಎಕ್ಸ್ಪೆಕ್ಟೇಷನ್ ಇಂದ ಇದೀವಲ್ವಾ, ಕರ್ತನು ನಿಜವಾಗ್ಲೂ ನಮ್ಗೆ ಆ ಎಕ್ಸ್ಪೆಕ್ಟೇಷನ್, ನಾವು ನಿರೀಕ್ಷಿಸುವ ಕಾರ್ಯಗಳನ್ನ ಅಲ್ಲೇ ದೇವ್ರ ಅದ್ಭುತನ ಮಾಡುವರಾಗಿದ್ದಾರೆ. ದೇವ್ರ ನಮ್ಮಕ್ಕೆ ಸ್ತೋತ್ರ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ಕೂಡ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿಸುವ ಪರಲೋಕ ತಂದೆ, ಹೌದು ಕರ್ತನೆ, ಈ ವಾಕ್ಯದ ಮೂಲಕವಾಗಿ ನೀವು ನಮ್ಮೊಂದಿಗೆ ಮಾತಾಡಿದ್ದೀರಪ್ಪ. ಕರ್ತನಿಗೆ ಕಾದಿರುವರು ಹೊಸ ಬಲವನ್ನು ಹೊಂದುವರು ಅಂತ ಹೇಳಿದ್ದೀರಪ್ಪ. ಹದ್ದುಗಳಂತೆ ಕರ್ತನೆ ತನ್ನ ಮರಿಗಳನ್ನ ಹೇಗೆ ರೆಕ್ಕೆಯಲ್ಲಿ ಇಟ್ಕೊಂಡು ಹೋಗುತ್ತೋ ಅದೇ ರೀತಿ ನಮ್ಮನ್ನ ಕರ್ತನೆ ನೀವು ಕಾದು ಕಾಪಾಡಿ ನಡೆಸ್ತಾ ಇದ್ದೀರಪ್ಪ. ಅಪ್ಪ ಸ್ತೋತ್ರಪ್ಪ. ಈ ಸಮಯದಲ್ಲಿ ಈ ಸಂದೇಶನ ನೋಡ್ತಾ ಇರೋ ಒಂದೊಂದು ಸಹೋದರ ಸಹೋದರಿ ಅವರ ವಿಶ್ವಾಸ, ನಂಬಿಕೆ, ನಿರೀಕ್ಷೆನ ನೀವು ಬಲಪಡಿಸ್ಬೇಕಂತ ಪ್ರಾರ್ಥಿಸ್ತಾ ಇದ್ದೀನಿ. ಅವ್ರ ಕುಟುಂಬಗಳನ್ನ ಆಶೀರ್ವದಿಸು. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತಾ ಇದ್ದೀನಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಇನ್ನೊಂದು ಹೊಸ ಸಂದೇಶದಲ್ಲಿ ನಾನು ನಿಮ್ಮನ್ನ ಸಂಧಿಸುವವರೆಗೂ ದೇವರ ಕೃಪೆ ನಮ್ಮೊಂದಿಗಿರಲಿ. ಆಮೇನ್. ನನ್ನ ಮನವೇ ಯೆಹೋವನು ಕೊಂಡಾಡು, ನನ್ನ ಸರ್ವೇಂದ್ರಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನು ಕೊಂಡಾಡು, ಕರ್ತನು ಮಾಡಿದ ಉಪಕಾರದಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆ ಸಹವಾಸ ನಿಮ್ಮೊಂದಿಗೆ ಇರಲಿ. ಗಾಡ್ ಬ್ಲೆಸ್ ಯು.